ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದಂತಹ ಶ್ರೀ ನರಸಿಂಹ ದೇವರ ಜಾತ್ರೆ ಅದ್ದೂರಿಯಾಗಿ ನಡೀತು. ಇದರ ವಿಶೇಷ ಏನಪ್ಪಾ ಅಂದ್ರೆ ಅರಬ್ಬಿ ಸಮುದ್ರದ ಕುರುಮಗುಡ ಎನ್ನುವಂತಹ ಒಂದು ದ್ವೀಪದಲ್ಲಿ ಈ ಜಾತ್ರೆ ನಡೆಯುತ್ತೆ. ಮೂಲವಾಗಿ ಕಡವಾಡ ಗ್ರಾಮದಿಂದ, ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡವಾಡ ಗ್ರಾಮದಿಂದ ನರಸಿಂಹ ಸ್ವಾಮಿ ದೇವರನ್ನ ಅರಬ್ಬಿ ಸಮುದ್ರದಲ್ಲಿ ಬೋಟಿನ ಮೂಲಕ ಇಲ್ಲಿನ ಕುರುಮಗುಡ ದ್ವೀಪಕ್ಕೆ ತಂದು ಪೂಜೆ ಪುನಸ್ಕಾರವನ್ನ ಮಾಡಿ ವಿವಿಧ ಧಾರ್ಮಿಕ ಕೈಂಕರ್ಯವನ್ನ ನೆರವೇರಿಸಿ ಅದ್ದೂರಿಯಾಗಿ ಜಾತ್ರೆಯನ್ನ ಮಾಡ್ತಾರೆ. ಇದು ಕಳೆದ ನೂರಾರು ವರ್ಷಗಳಿಂದಲೂ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ. ಈ ವರ್ಷ ಜಾತ್ರೆಗೆ ಸಾವಿರಾರು ಜನರು ಸಾಕ್ಷಿಯಾದ್ರು. ಸಾವಿರಾರು ಭಕ್ತರು ಬೋಟಿನ ಮೂಲಕ ಐಲ್ಯಾಂಡ್ಗೆ ಬಂದು ನರಸಿಂಹ ಸ್ವಾಮಿಯ ದರ್ಶನವನ್ನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ಕುರುಮಗುಡ ಎನ್ನುವಂತಹ ಒಂದು ದ್ವೀಪ ಇದೆ. ಈ ಕುರುಮಗಡ ದ್ವೀಪದಲ್ಲಿ ನರಸಿಂಹ ಸ್ವಾಮಿಯ ದೇವರಿದ್ದಾರೆ. ಈ ನರಸಿಂಹ ಸ್ವಾಮಿಯ ದೇವರನ್ನ ಇಲ್ಲಿ ಪೂಜೆ ಮಾಡಿ ಜಾತ್ರೆಯನ್ನ ಮಾಡಲಾಗುತ್ತೆ. ಮೂಲವಾಗಿ ಕಡವಾಡಿನಿಂದ ಈ ಮೂರ್ತಿಯನ್ನ, ಅಂದ್ರೆ ಉತ್ಸವ ಮೂರ್ತಿಯನ್ನ ಇಲ್ಲಿ ತಂದು ಪೂಜೆಯನ್ನ ಮಾಡಲಾಗುತ್ತೆ. ಇದು ಮುಖ್ಯವಾಗಿ ಇಲ್ಲಿನ ಮೀನುಗಾರರ ಆರಾಧ್ಯ ದೇವರು ಕೂಡ ಅಂತಾರೆ. ಯಾಕಂದ್ರೆ ಮೀನಿನ ಶಿಕಾರಿಗಾಗಿ, ಅದ್ರ ಜೊತೆಗೆ ಸಮುದ್ರದಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ನಡಿಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಮೀನುಗಾರರು ನರಸಿಂಹ ಸ್ವಾಮಿ ದೇವರಿಗೆ ಹರಕೆಯನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಈ ಜಾತ್ರೆ ಸಂದರ್ಭದಲ್ಲಿ ಹರಕೆಯನ್ನ ತೀರಿಸ್ತಾರೆ. ಅದ್ರ ಜೊತೆಗೆ ಬೈಚ್ಕುಲ್ ಭಾಗ ಆಗಿರ್ಬೋದು, ಅದೇ ರೀತಿ ಕೊಡಿಬಾಗ್ ಭಾಗ ಆಗಿರ್ಬೋದು, ದೇವ್ ಭಾಗ, ಹೀಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸುತ್ತಮುತ್ತಲಿನ ಮೀನುಗಾರರು ಇರುವಂತಹ ಗ್ರಾಮದಲ್ಲಿ ಇದರ ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿನ ಮೀನುಗಾರರು ಉಚಿತವಾಗಿ ಬೋಟ್ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತ ಹಣವನ್ನ ಪಡೆದುಕೊಳ್ಳಲ್ಲ. ಅದರ ಬದಲಾಗಿ ಹೋಗಿ ಬರುವಂತ ಎಲ್ಲಾ ಭಕ್ತರಿಗೂ ಇಲ್ಲಿನ ಮೀನುಗಾರರು ತಮ್ಮ ತಮ್ಮ ಬೋಟ್ಗಳ ಮೂಲಕ ಕರೆದುಕೊಂಡು ಮತ್ತು ಅದೇ ರೀತಿ ದಡಕ್ಕೆ ತಲುಪಿಸುವಂತ ಕೆಲಸದಲ್ಲಿ ಮೀನುಗಾರರು ಪ್ರಮುಖ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಇದು ಮೀನುಗಾರರ ಪ್ರಮುಖ ಆರಾಧ್ಯ ದೇವರು ಕೂಡ ಹೌದು. ಇಲ್ಲಿ ಬೋಟಿನ ಮೂಲಕ ಬರೋದೇ ಒಂಥರ ಒಳ್ಳೆ ಅನುಭವ ಅಂತಾರೆ ಇಲ್ಲಿ ಬಂದಂತ ಭಕ್ತಾದಿಗಳು. ಜೊತೆಗೆ ಒಂದು ದಿನದ ಪಿಕ್ನಿಕ್ ಕೂಡ ಆಗತ್ತೆ ಎನ್ನುವಂಥದ್ದು ಏನು ಇಲ್ಲಿನ ಭಕ್ತಾದಿಗಳ ಅಭಿಪ್ರಾಯವಿದೆ. ಸೊ ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ, ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿರ್ಬೋದು, ಕಾರವಾರದ ಸುತ್ತಮುತ್ತಲಿನ ಗ್ರಾಮದ ಜನರಾಗಿರ್ಬೋದು, ಅದೇ ರೀತಿ ಹೊರ ರಾಜ್ಯದ ಅಂದ್ರೆ ಗೋವಾ, ಮಹಾರಾಷ್ಟ್ರ ಜನರು ಕೂಡ ಇಲ್ಲಿ ಆಗಮಿಸ್ತಾರೆ. ಹಾಗೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಭಕ್ತಾದಿಗಳು ನರಸಿಂಹ ಸ್ವಾಮಿಯ ದೇವರ ಜಾತ್ರೆ ಯಾವಾಗ ಅಂತ ಕೇಳಿ ಈ ನರಸಿಂಹ ಸ್ವಾಮಿ ದೇವರ ಜಾತ್ರೆಗೆ ಕುರುಮಗುಡ ಐಲ್ಯಾಂಡ್ಗೆ ಬರ್ತಾರೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬೈಚ್ಕುಲ್ ಆಗಿರ್ಬೋದು, ಅದರ ಜೊತೆಗೆ ಕೊಡಿಭಾಗ ಆಗಿರ್ಬೋದು, ದೇವಭಾಗ ಗ್ರಾಮದಿಂದ ಇಲ್ಲಿ ಬೋಟಿನ ವ್ಯವಸ್ಥೆಯನ್ನ ಮಾಡಿರ್ತಾರೆ ಇಲ್ಲಿನ ಮೀನುಗಾರರು. ಅದ್ರ ಜೊತೆಗೆ ಕರಾವಳಿ ಕಾವಲು ಪಡೆಯ ಬೋಟ್ಗಳು ಸಹಿತ ಇನ್ನು ಕರ್ತವ್ಯದಲ್ಲಿ ಇರ್ತವೆ. ಸೊ ಆ ಹಿನ್ನೆಲೆಯಲ್ಲಿ ಬೋಟ್ಗಳ ಮೂಲಕ ಇಲ್ಲಿ ನರಸಿಂಹ ಸ್ವಾಮಿ ದೇವರ ಜಾತ್ರೆಗೆ ಆಗಮಿಸ್ತಾರೆ. ಇಲ್ಲಿನ ಐಲ್ಯಾಂಡ್ ನಲ್ಲಿ ಬಂದು ಇಲ್ಲಿ ಒಂದು ದಿನದ ಒಂದು ಪಿಕ್ನಿಕ್ ಕೂಡ ಆಗತ್ತೆ ಅಂತಾರೆ. ಅದ್ರ ಜೊತೆಗೆ ದೇವರ ದರ್ಶನವನ್ನ ಪಡೆದು ಭಕ್ತಿಯನ್ನ ಮೆರೀತಾರೆ. ವೀಕ್ಷಕರೇ, ಇದು ನೂರಾರು ವರ್ಷದ ಇತಿಹಾಸ ಇದೆ. ನಾವು ಕೇಳ್ಪಟ್ಟಾಗ ಇಲ್ಲಿ ಈ ಹಿಂದೆ 100 ವರ್ಷಗಳ ಹಿಂದೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೋಟ್ಗಳು ಇಲ್ಲದಂತ ಸಂದರ್ಭದಲ್ಲಿಯೂ ಕೂಡ ಈ ಜಾತ್ರೆ ನಡೀತಾ ಇತ್ತು. ಆವಾಗ ದೇವರನ್ನ ಹೇಗ್ ಕರೆದುಕೊಂಡು ಬರ್ತಾ ಇದ್ರು ಎನ್ನುವಂತ ಬಗ್ಗೆ ನಾವು ಪ್ರಶ್ನೆ ಮಾಡ್ಕೊಂಡಾಗ, ಇತಿಹಾಸವನ್ನ ಕೆದಕಿದಾಗ, ಆ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಬಾಳೆಯ ಎಲೆಯ ಮೇಲೆ ದೇವರನ್ನ ಕರೆದುಕೊಂಡು ಬರ್ತಿದ್ರು. ಬಾಳೆಯ ಎಲೆ ತೇಲ್ತಾ ಇತ್ತು, ಅಲ್ಲಿ ದೇವರನ್ನ ಕೂರಿಸಿಕೊಂಡು ಇಲ್ಲಿ ನರಸಿಂಹ ಸ್ವಾಮಿ ದೇವರನ್ನ ಕರೆದುಕೊಂಡು ಬಂದು ಜಾತ್ರೆಯನ್ನ ಮಾಡ್ತಿದ್ರು ಎನ್ನುವಂತ ಒಂದು ಇತಿಹಾಸ ಇದೆ. ಈ ಇತಿಹಾಸದ ಬಗ್ಗೆಯೂ ಸಹಿತ ಹಿರಿಯರು ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗೆ ನಡೆದುಕೊಂಡು ಬಂದಂತ ಈ ಜಾತ್ರೆ ತುಂಬಾ ಇತಿಹಾಸವನ್ನ ಹೊಂದಿರುವಂತದ್ದು. ಅದರ ಜೊತೆಗೆ ನೂರಾರು ವರ್ಷಗಳ ಒಂದು ಜಾತ್ರೆ ಇದು. ಪ್ರತಿ ವರ್ಷವೂ ಕೂಡ ಅಷ್ಟೇ ಅದ್ದೂರಿಯಾಗಿ ಈ ಜಾತ್ರೆಯನ್ನ ನಡೆಯುತ್ತೆ. ಅದೇ ರೀತಿ ಇಲ್ಲಿನ ಅರ್ಚಕ ಕುಟುಂಬದವರಾಗಿರ್ಬೋದು, ಅದೇ ರೀತಿ ಆಡಳಿತ ಮಂಡಳಿಯವರು ಕೂಡ ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಹಾಗೆ ಇಲ್ಲಿನ ಪೊಲೀಸರು ಕೂಡ ಬರುವಂತ ಹೋಗುವಂತವರ ಬಗ್ಗೆ ಕಾಳಜಿಯನ್ನ ವಹಿಸಿ ಬೋಟಿನಿಂದ ಇಳಿಯುವ ಹಾಗೆ, ಅದೇ ರೀತಿ ಹತ್ತುವ ಸಂದರ್ಭದಲ್ಲಿಯೂ ತುಂಬಾ ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ ಭಕ್ತರಿಗೆ ಹೋಗಿ ಬರುವ ತನಕವೂ ಕಾಳಜಿಯಿಂದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ದೇವರ ದರ್ಶನಕ್ಕೆ ಅಂತ ಹೇಳಿ ಅನುಭವ ತುಂಬಾನೇ ಚೆನ್ನಾಗಿತ್ತು. ಬೈತ್ಕೋಲಿಂದ ಬೋಟಲ್ಲಿ ಹತ್ಕೊಂಡ್ ಬಂದ್ವಿ ನಾವು. ತುಂಬಾ ಕಾರಣಿಕದ ಬಗ್ಗೆ ಕೇಳಿದೀವಿ, ಅದಕ್ಕಾಗಿ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಂದ್ವಿ. ಬಂದು ತುಂಬಾ ಖುಷಿ ಆಯ್ತು. ಬಂದಿದ್ದಕ್ಕೆ ನಮ್ ಇಷ್ಟಾರ್ಥ ಸಿದ್ಧಿ, ಎಲ್ರದ್ದು ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಶ್ರೀದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮುಂಚೆ ತುಂಬಾ ಕೇಳಿದ್ದೇನೆ, ಜನರು ಹೇಳ್ತಾರೆ, ಮತ್ತೆ ಯೂಟ್ಯೂಬ್, ಟಿವಿ ನ್ಯೂಸ್ ಗಳಲ್ಲೆಲ್ಲ ತುಂಬಾ
ನೋಡಿದೀನಿ ನಾನು. ಅದು ನೋಡ್ಕೊಂಡೇ ಬಂದೇ ಹೋಗ್ಬೇಕು, ಈ ಸಲ ನೋಡ್ಲೇಬೇಕು ಅಂತ ಹೇಳಿ ಒಂದು ಆಸೆ ಇಟ್ಕೊಂಡು ಬಂದಿದ್ದೇನೆ. ಒಂದು ಬಂದಿದ್ದಕ್ಕೆ ಸಾರ್ಥಕ ಅಂತ ಅನಿಸ್ತಿದೆ ನನಗೆ. ದೇವ್ರ ದರ್ಶನ ಚೆನ್ನಾಗಾಯ್ತು, ನೀಟಾಗಿ ಕ್ಯೂ ಎಲ್ಲ ಅರೇಂಜ್ ಮಾಡಿದ್ದಾರೆ. ಏನು ಕಷ್ಟ ಆಗದಾಗೆಲ್ಲ ಪೊಲೀಸ್ನವರು, ಇಲ್ಲಿಯ ಲೋಕಲ್ ಜನರೆಲ್ಲ ಚೆನ್ನಾಗಿ ಸಹಕಾರ ಮಾಡಿದ್ರು. ಹಾಗಾಗಿ ಒಂದು ದೇವ್ರ ಚೆನ್ನಾಗಿ ದರ್ಶನ ಆಗಿ ಬರೋ ತರ ಆಯ್ತು. ಎಲ್ಲರಿಗೂ ನಮಸ್ಕಾರ. ಪ್ರತಿ ಒಂದು ವರ್ಷದಂತೆ ಈ ವರ್ಷನೂ ಜಾತ್ರೆ ಹಾಗೆ ಮಾಡಿದ್ದಾರೆ. ನಾವು ಬೆಳಿಗ್ಗೆ 5 ಗಂಟೆಯಿಂದ ಮನೆಯಿಂದ ಅಲ್ಲಿ ಕಡವಾಡದಿಂದ ತಂದು ಬೋಯಿವಾಡ ಬರ್ತದೆ 8-8:30 ತನಕ. ಅಲ್ಲಿ ಬಹಳ ಜನ ನಮ್ದು ಆರತಿ ಮತ್ತು ತೆಂಗಿನಕಾಯಿ ಎಲ್ಲ ಹೊಡೆದು ಬಿಡ್ತದೆ. ಪೂಜೆ ಪುನಸ್ಕಾರ ಮಾಡಿ ಅಲ್ಲಿಂದ ಸಾಧಾರಣ 9 ಗಂಟೆ ಬಿಟ್ಟದ್ದು ಇಲ್ಲ 10 ಗಂಟೆ ಬಂದ್ಬಿಡ್ತದೆ. 10 ಗಂಟೆ ಬಂದ ಕೂಡಲೇ ಇಲ್ಲಿ ಅಭಿಷೇಕ ಎಲ್ಲ ಪೂಜೆ ಎಲ್ಲ ಮಾಡಿ ಈಗ 11 ಗಂಟೆಗೆ ಎಲ್ಲರಿಗೂ ಎಲ್ಲ ಇದು ಹರಕೆ ಕೊಡ್ಲಿಕ್ಕೆ ಹತ್ತಿದ್ದಾರೆ. ಮತ್ತು ಯಾರಿಗೆ ಏನು ಹುಡುಗರು ಆಗ್ಲಿಲ್ಲ ಅಂತ ಒಂದು ತೆಂಗಿನಕಾಯಿ ಹೇಳ್ಕೊಂಡು ಇಲ್ಲಿಂದ ಕೊಟ್ಟಿದ್ದಾರೆ. ಹುಡುಗರೆಲ್ಲ ಆಗ್ತದೆ. ಮತ್ತು ಪ್ರತಿ ವರ್ಷ ಯಾರು ಏನು ಹೇಳ್ಕೊಂತಾನೋ 1 ವರ್ಷ ಒಳಗೆ ಅವ್ರದ್ದು ಎಲ್ಲ ಕಾರ್ಯ ಮುಗ್ತದೆ. ಮತ್ತು ಹೀಗೆ ನಡ್ಕೊಂಡೆ ಪ್ರತಿ ವರ್ಷ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನಾವು ಎಷ್ಟು ವರ್ಷ ಆಯ್ತು ಹೇಳಿ ನಮಗೂ ಇನ್ನು ಸರಿ ಗೊತ್ತಿಲ್ಲ. ಒಂದು 100 ವರ್ಷ ಮೇಲಾದ ಉಳಿದು ಅಲ್ಲ ಇಲ್ಲಿಂದ ಬಾಳೆಯಲ್ಲಿ ಮೆಣಸುವ ಬಂದದ್ದು ಉಂಟು ಹೇಳಿ ನಮ್ಗೆ ಹಿರಿಯವರೆಲ್ಲ ಹೇಳ್ತಿದ್ರು. ಅದು ಹೇಳ್ದದ್ದು ನಾವು ಕೇಳಿ ಮಾತಾಡ್ತಾ ಇದ್ದೇವೆ ಇನ್ನು ತನಕ. ಆದ್ರೂ ನಡೀತಾ ಇತ್ತು ಮೊದ್ಲಿನ ತನಕ. ಅಲ್ಲಿ ಬೋಟಿ ಮೇಲೆ ದೋಣಿ ಮೇಲೆ ಹಿಂಗೆ ಬರ್ತಾ ಇದ್ರು ನಾವು. ದೋಣಿ ಮೇಲೆ ಬಂದು ದೋಣಿ ಮೇಲೆ ಕಡವಾಡಿಗೆ ಹೋಗ್ತಾರೆ. ಈಗ ಕೊಡಿಬಾಗದಿಂದ ಬಂದು ಕೊಡಿಬಾಗ ಇಲ್ಲಿಂದ ಕೊಡಿಬಾಗ ಹೋಗಿ ಕೊಡಿಬಾಗದಿಂದ ನನ್ನ ಗದ್ದ ಟೋಲ್ ನಾಕ ಹಿಂಗೆಲ್ಲ ಕಡವಾಡ ಹೋಗ್ಬಿಟ್ಟಂತ ನಾಡ್ದು 3ನೇ ದಿವಸ ಸೋಮವಾರ ಹೋಗಿ ಕಡವಾಡ ಭಟ್ರ ಮನೆಯಲ್ಲಿ ಹೋಗಿ ಮುಟ್ತದೆ. ಒಟ್ಟಾರೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕುರುಮಗುಡದಲ್ಲಿರುವಂತಹ ನರಸಿಂಹಸ್ವಾಮಿ ದೇವರ ಜಾತ್ರೆ ಅದ್ದೂರಿಯಾಗಿ ನಡೀತು. ಅದ್ರ ಜೊತೆಗೆ ಇಲ್ಲಿ ಸಾವಿರಾರು ಜನ ಬಂದು ಭಕ್ತಿ ಪರಾಕಾಷ್ಠೆಯನ್ನ ಮೆರೆದ್ರು. ವೀಕ್ಷಕರೇ, ಇದಿಷ್ಟಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ನರಸಿಂಹಸ್ವಾಮಿ ದೇವರ ಜಾತ್ರೆಯ ವಿಶೇಷತೆ ಮತ್ತು ಈ ವರ್ಷ ಯಾವ ರೀತಿ ಅದ್ದೂರಿಯಾಗಿ ನಡೀತು ಎನ್ನುವಂತ ಬಗ್ಗೆ ತಿಳಿಸುವಂತ ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.